ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿ ಶಾಕ್ ಸಿಕ್ಕಿದೆ. ನೀರಿಲ್ಲದ ಹೊತ್ತಲ್ಲಿ ಸಾಲು ಸಾಲು ಕಾವೇರಿ ಸವಾಲೀಗ. ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಮತ್ತೊಮ್ಮೆ ಕೊಟ್ಟಿರುವಂತಹ ಆದೇಶ ಇದೆ. ಮುಂದಿನ 15 ದಿನಗಳ ಕಾಲ ನೀರು ಬಿಡುವಂತೆ ಸೂಚನೆ ಕೊಟ್ಟಿದೆ. 12,000 ಬದಲಿಗೆ 9,000 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ನಾಳೆ ಸಿಡಬ್ಲ್ಯೂಎಂಎ ಸಭೆ ಇದೆ. ಮುಂದಿನ ಸೋಮವಾರ ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ಮೊದಲು 3,000 ಬಳಕೆ, ಅದಾದ ನಂತರ 12,000, ಈಗ 9,000 ಇಳಿಸಿದ್ದಾರೆ. ಆರಂಭ ಆಗಿದ್ದು 3,000ದಿಂದ, ಅದಾದ ನಂತರ 12,000ಕ್ಕೆ ಡಿಮ್ಯಾಂಡ್ ಇಟ್ಟರು. ಈಗ 9,000 ನೀರು ಬಿಡಬೇಕು, 9,000 ಕ್ಯೂಸೆಕ್ ನೀರನ್ನ ಬಿಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಕಾವೇರಿ ಕೊಳ್ಳದ ರೈತರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರದ ಮುಂದಿನ ಕಾನೂನು ಹೋರಾಟ ಏನಿರಬಹುದು ಅನ್ನೋ ಪ್ರಶ್ನೆ. ತಮಿಳುನಾಡು ನೀರಿನ ಖ್ಯಾತಿಗೆ ದೆಹಲಿ ಮಟ್ಟದಲ್ಲಿ ತೀವ್ರವಾಗಿ ಕದನ ಈಗ ನಡೀತಾ ಇದೆ. ಹೀಗೆ ಪ್ರತಿ ಬಾರಿ ನಡೀತಾ ಇರುವಂತಹ ವಿಚಾರ ಇದು. ಸಿಡಬ್ಲ್ಯೂಆರ್ಸಿಯಿಂದ ಏನು ಒಂದು ತೀರ್ಮಾನ ಬರುತ್ತೆ ಅಥವಾ ಏನು ಆದೇಶ ಬರುತ್ತೆ ಅನ್ನುವಂಥದ್ದು ರೈತರ ಪರವಾಗಿ ಅಥವಾ ನಮ್ಮ ರೈತರ ಪರವಾಗಿ ಮಾತನಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಇತ್ತು. ಮೊದಲನೇದಾಗಿ ಆರಂಭ ಆಗಿದ್ದು 3,000ದಿಂದ, ಅದಾದ ನಂತರ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತೇಳಿ ತಮಿಳುನಾಡಿಂದ ವಾದ ಮಾಡಲಾಯಿತು. ಅಂತಂದ್ರೆ ಸರಿಯಾದಂಥ ಒಂದು ಆದೇಶವನ್ನು ಅವರು ಪಾಲಿಸ್ತಾ ಇಲ್ಲ, ಕಡಿಮೆ ನೀರು ಬಿಡ್ತಿದ್ದಾರೆ ಅನ್ನೋಂಥ ಕೂಡ ಗಂಭೀರವಾದಂಥ ಆರೋಪ ಮಾಡಿದ್ರು. ಮತ್ತೊಮ್ಮೆ ಖ್ಯಾತೆ ತೆಗೆದ್ರು. ಈಗ 9,000 ಕ್ಯೂಸೆಕ್ ನೀರನ್ನ ಹರಿಸಬಹುದು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಮತ್ತೊಮ್ಮೆ ಆದೇಶವನ್ನ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ನೀರು ಬಿಡಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಅದರಲ್ಲೂ ಕೂಡ ಪ್ರತಿದಿನ 12,000ದಿಂದ ಈಗ 9,000 ಕ್ಯೂಸೆಕ್ ನೀರಿಗೆ ಇಳಿಸಲಾಗಿದೆ. ನಾಳೆ ಸಿಡಬ್ಲ್ಯೂಎಂಎ ಸಭೆ ಕೂಡ ಇದೆ. ಮುಂದಿನ ಸೋಮವಾರ ವಿಚಾರಣೆ ಕೂಡ ನಡೆಯುತ್ತೆ ಈ ಒಂದು ವಿಚಾರದಲ್ಲಿ. ನಾಳೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳಾಗುತ್ತೆ. ಮೊದಲನೇದಾಗಿ 3,000 ಇತ್ತು, ಅದಾದ ನಂತರ 12,000 ಕ್ಯೂಸೆಕ್ ಆಯಿತು. ಈಗ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಕೊಟ್ಟಿರುವಂತಹ ಆದೇಶ ಇದು. ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಭಾರಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಶರತ್. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರತ್, ಈಗ ಮತ್ತೊಮ್ಮೆ ಎಲ್ಲೋ ಒಂದು ರೀತಿಯಾಗಿ ಈ ರೀತಿಯಾದಂಥ ನಿರ್ಧಾರ ಬಂದಿರುವಂಥದ್ದು ಒಂದು ರೀತಿಯಾಗಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಈಗ 3,000 ಡಿಮ್ಯಾಂಡ್ ಇತ್ತು, ಅಂದ್ರೆ 3,000 ಮೊದಲನೇದಾಗಿ ಇವರು ಕ್ಯೂಸೆಕ್ ನೀರು ಬಿಡ್ತಾ ಇದ್ರು. ಅದಾದ ನಂತರ ಬಂದಿದ್ದು 12,000 ಕ್ಯೂಸೆಕ್, ಅದು ಕೂಡ ಸರಿಯಾಗಿ ನೀರು ಬಿಡ್ತಿಲ್ಲ. ಅದರಲ್ಲೂ ಕೂಡ ಏನು ಆದೇಶ ಕೊಟ್ಟಿದೆಯೋ ಸಿಡಬ್ಲ್ಯೂಆರ್ಸಿ ಅದನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನೋ ಆರೋಪ. ಈಗ 9,000 ಕ್ಯೂಸೆಕ್ ನೀರಿಗೆ ಇಳಿಕೆ ಆಗಿದೆ. ಯಾವ ಮಟ್ಟಕ್ಕೆ ಈ ಒಂದು ಎಲ್ಲವೂ ಕೂಡ ಏನು ಸ್ವರೂಪ ಪಡೆದುಕೊಳ್ಬಹುದು ಅಂತ ಮೇಲಿಂದ ಮೇಲೆ ಕರ್ನಾಟಕಕ್ಕೆ ಕಾವೇರಿ ನೀರಿನ ವಿಚಾರವಾಗಿ ಅನ್ಯಾಯವಾಗ್ತಾ ಇದೆ ಅಂತ ರೈತರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಅದು ನಿಜವೂ ಕೂಡ ಆಗ್ತಾ ಇದೆ. ವಾಸ್ತವದ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅರ್ಥ ಮಾಡಿಸುವಲ್ಲಿ ಎಲ್ಲೋ ಒಂದ್ ಕಡೆ ಕರ್ನಾಟಕದ ಪ್ರತಿನಿಧಿಗಳು ಆಕ್ಚುಯಲ್ ಆಗಿ ಅರ್ಥ ಮಾಡಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇದೆ ಈ ಹಿಂದಿನಿಂದಲೂ ಕೂಡ. ಮೊದಲಿಗೆ 3,000 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಬಿಡಬೇಕು, ಅಂದ್ರೆ ಟೋಟಲ್ 4.5 TMC ನೀರು ಬಿಡಬೇಕು ಅನ್ನೋ ಆದೇಶವನ್ನ ಹೊರಡಿಸಿತ್ತು. ಆ ಸಂದರ್ಭದಲ್ಲೂ ಕೂಡ ಮಳೆನೂ ಇರಲಿಲ್ಲ, ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಉದ್ಭವವಾಗಿತ್ತು. ನಮ್ಮ ರಾಜ್ಯದಲ್ಲಿ ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ. ಬೆಳೆ ಬೆಳೆಯೋದಕ್ಕಿರಲಿ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ ಅನ್ನುವಂಥ ಭಯದ ವಾತಾವರಣ ನಿರ್ಮಾಣ ಆಗಿದ್ದ ಸಂದರ್ಭದಲ್ಲಿ ಏನೋ ದೇವ್ರ ದಯೆಯಿಂದ ಹಂಗೋ ಹಿಂಗೋ ಮಳೆ ಆಯಿತು ಅಂತ ಹೇಳಿ ನೇರವಾಗಿ ಕಬಿನಿಯಿಂದಲೇ ನೀರು ಹರಿಸಲಾಗಿತ್ತು ತಮಿಳುನಾಡಿಗೆ. ಅವ್ರು ಕೇಳಿದ್ದು 4.4 TMC ನೀರು, ಆದರೆ ಆ ಸಂದರ್ಭದಲ್ಲಿ ನಾವು ಬಿಟ್ಟಿದ್ದು ಸುಮಾರು 7 TMC ಅಷ್ಟು ನೀರನ್ನ ನಾವು ಬಿಟ್ಟಿದ್ವಿ. ಅದಕ್ಕೆ ಒಂದು ಪ್ರಶಂಸೆನೂ ಇಲ್ಲ, ಏನೂ ಇಲ್ಲ. ಕೇಳಿದ್ದು 4.5 TMC ನೀರು, ಪರವಾಗಿಲ್ಲ, ಅಟ್ಲೀಸ್ಟ್ 7 TMC ನೀರಾದರೂ ಬಿಟ್ಟರು ಅಂತ ಮೊದಲ ಹಂತದಲ್ಲಿ. ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಶ್ಲಾಘನೆ ಇಲ್ಲ. ಅದಾದ ಮೇಲೆ ಒಂದೇ ಒಂದು ವಾರ ಗ್ಯಾಪ್ ಬಿಟ್ಕೊಂಡು ಮತ್ತೆ ಇದ್ರ ಬಗ್ಗೆ ತಮಿಳುನಾಡು ಖ್ಯಾತೆ ತೆಗೆಯೋದಕ್ಕೆ ಶುರುವಾಯಿತು. ನೀರು ಬಿಡಬೇಕು ಅಂತೂ. ಅದಾದಮೇಲೆ ಸಿಡಬ್ಲ್ಯೂಆರ್ಸಿ ಕೂಡ ಆದೇಶ ಹೊರಡಿಸ್ತು 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ. ಅದು 15 ದಿನಗಳ ಕಾಲ. 15 ದಿನಗಳ ಕಾಲ ಡೈಲಿ 12,000 ಕ್ಯೂಸೆಕ್ ನೀರು ಅಂತಂದ್ರೆ ಸುಮಾರು 15.5 TMC ನೀರಾಯಿತು. 15.5 TMC ನೀರು ಬಿಡುಗಡೆಯ ಆದೇಶ ಯಾವಾಗ ಬಂದಿದ್ದು ಅಂತಂದ್ರೆ ನಮ್ಮ KRS ನಲ್ಲಿ 30 TMC ನೀರಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಅರ್ಧಕ್ಕರ್ಧ TMC ನೀರನ್ನ ನಾವು ತಮಿಳುನಾಡಿಗೆ ಬಿಡಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಯಿತು. ಆವಾಗಲೂ ಕೂಡ ರೈತರು ಆಕ್ರೋಶಗೊಂಡ್ರು. ಜೊತೆಗೆ ಇದ್ರ ಬಗ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋ ಕೂಗು ಎದ್ದಿದ್ರು ಕೂಡ ಆಗ್ಲೂ ಕೂಡ ವಿಫಲವಾಗಿತ್ತು. ಅದಾದ ಮೇಲೆ ಎಲ್ಲೋ ಒಂದು ಕಡೆ ಅರ್ಥ ಮಾಡಿಸುವುದರಲ್ಲಿ ಒಂದು ಹಂತದ ಸಕ್ಸಸ್ ಆಯಿತು ಅನ್ನೋಷ್ಟರೊಳಗೆ ಮತ್ತೆ ತಮಿಳುನಾಡು ಖ್ಯಾತೆ ತೆಗೆತು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿತು. ಏನಂತ? ಸಿಡಬ್ಲ್ಯೂಆರ್ಸಿಯ ಆದೇಶವಿದೆ, ಹಾಗಿದ್ರೂ ಕೂಡ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ. ಬಟ್ ಆಕ್ಚುಯಲ್ ಆಗಿ ಅದು ಸುಪ್ರೀಂ ಕೋರ್ಟ್ನ ಗಮನಕ್ಕೂ ಕೂಡ ಬಂದಿದೆ. ಏನಂತ? ತಮಿಳುನಾಡಿಗೆ ಏನು ನೀರು ಬಿಡಬೇಕು ಅನ್ನೋ ಆದೇಶ ಇತ್ತು, ಆ ಆದೇಶವನ್ನ ಕರ್ನಾಟಕ ಪಾಲಿಸ್ತಾನೆ ಬರ್ತಾ ಇದೆ ಅಂತ. ದಿನಕ್ಕೆ ಅಂದ್ರೆ 1 TMC ನೀರನ್ನು ಬಿಡಬೇಕು ಅಂತಂದ್ರೆ 24 ಗಂಟೆ ಟೈಮ್ ಬೇಕಾಗುತ್ತೆ. ಸೊ ಟೋಟಲ್ ಕೇಳಿರೋದು ಅವರು 15.5 TMC ನೀರು 15 ದಿನಗಳ ಕಾಲ.
ನಾವು ಇವತ್ತಿಗೆ 12 ಕ್ಯೂಸೆಕ್ ನೀರನ್ನು ಹರಿಬಿಡ್ತೀವಿ ಅಂತಂತಂದ್ರೆ ತಮಿಳುನಾಡಿಗೆ ತಲುಪುವಷ್ಟರೊಳಗೆ 24 ಗಂಟೆನೇ ಬೇಕು ಅಂತಲ್ಲ. ಯಾಕೆಂದ್ರೆ ಉಪನದಿಗಳು ಬರ್ತವೆ. ನೇರ KRS ಡ್ಯಾಮ್ನಿಂದ ಹರಿದು ನಿಮಗೆ ಮೆಟ್ಟೂರು ಡ್ಯಾಮ್ನಿಂದ ಬಿಳಿಗೊಂಡ್ಲುವಿಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ನಾವು 1 TMC ನೀರು ಬಿಟ್ಟರೆ ಒಂದು ದಿನದಲ್ಲಿ ಅದೇ 1 TMC ತಗೊಂಡೋಗಿ ಅಲ್ಲಿ ಸ್ಟೋರ್ ಆಗೋದಿಲ್ಲ. ಉಪನದಿಗಳಿಗೆ ಹೋಗಿ ಸುಮಾರು ಅರ್ಧ ಭಾಗ ಅಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ. ಅದನ್ನು ನೋಡ್ಕೊಂಡವರು ಕರ್ನಾಟಕ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ನೀರು ಬಿಟ್ಟಿರೋದಕ್ಕೆ ಪ್ರೂಫ್ ಇದೆ. ಅದನ್ನ ನೋಡಿ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಏನು ಹೇಳ್ತು, ಬಿಟ್ಟಿದಾರಲ್ಲ ನೀರು, ಇನ್ನೇನು ಸಮಸ್ಯೆ ನಿಮಗೆ ಅಂತ. ಆದರೂ ಕೂಡ ಅವರು ಒಂದೇ ಒಂದು ಮಾತು ಹೇಳ್ತಾ ಇದ್ದಿದ್ದು, ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೂ ಕೂಡ ನೀರು ಬಿಡ್ತಾ ಇಲ್ಲ ಅಂತ. ಇದಕ್ಕೆ ಕರ್ನಾಟಕದ ಪರವಾದಂಥ ವಕೀಲರು ವಾದವಾದಂತಹ ಸಂದರ್ಭದಲ್ಲಿ ಇಲ್ಲಿನ ನೀರಿನ ಕೊರತೆ ಬಗ್ಗೆ ಸ್ಪಷ್ಟವಾಗಿ ಒಂದು ಉಲ್ಲೇಖವನ್ನ ಮಾಡಿ ಸಾಕ್ಷಿಗಳನ್ನು ಕೂಡ ಕೊಡಲಾಗಿತ್ತು. ಅದಾದ್ಮೇಲೆ ಇವತ್ತು ಮಹತ್ವದ ಸಭೆ ಇತ್ತು. CWRC ಅಂತಂದ್ರೆ ಇದೊಂದು ಟೆಕ್ನಿಕಲ್ ಕಮಿಟಿ. ಎಷ್ಟು ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ, ಜೊತೆಗೆ ಎಷ್ಟು ನೀರು ಸ್ಟೋರೇಜ್ ಆಗ್ತಾ ಇದೆ, ಎಷ್ಟು ನೀರು ಬಿಡಬಹುದು ಅನ್ನುವಂಥ ಟೆಕ್ನಿಕಲ್ ಟೀಮು ಇದರ ಪರಿಶೀಲನೆ ಮಾಡಿ ಕೊಡುತ್ತೆ. ಅದನ್ನ CWMA ಆ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಇದು ನಡ್ಕೊಂಡು ಬಂದಿರುವಂತಹ ಪ್ರೊಸೀಜರು. ಈ ಬಾರಿ ಮತ್ತೆ ಸುಪ್ರೀಂ ಕೋರ್ಟ್ ಕ್ಲಾಸ್ ತೆಗೆದುಕೊಂಡ್ರೆ, ಅಂದ್ರೆ ತರಾಟೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು CWRC ಕಡೆಯಿಂದ. ಅವಾಗ ಈ ಹಿಂದೆ ಏನು ಆದೇಶ ಇತ್ತು, ಡೈಲಿ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು, 15 ದಿನಗಳ ಕಾಲ 15.5 TMC ನೀರು ಬಿಡಬೇಕು ಅಂತ. ಆ ಆದೇಶದಲ್ಲಿ 12,000 ಕ್ಯೂಸೆಕ್ ಬದಲು ಈಗ 9,000 ಕ್ಯೂಸೆಕ್ಗೆ ಇಳಿಸಿದೆ. ಸೊ ಅಲ್ಲಿಗೆ ನಿಮಗೆ 15 ದಿನಗಳ ಕಾಲ ನಾವು 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂದ್ರೆ 14.4 TMC ನೀರಾಯ್ತು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆ ಒಂದು ಆದೇಶವನ್ನ ಪಾಲನೆ ಮಾಡೋಕ್ಕಾಗತ್ತಾ ಅಂದ್ರೆ ಸದ್ಯದ ಹಂತದಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ತಮಿಳುನಾಡು ಕೇಳ್ತಾ ಇರೋದು 2ನೇ ಬೆಳೆ 3ನೇ ಬೆಳೆಗೆ ನಮಗೆ ಕುಡಿಯೋದಕ್ಕೆ ನೀರು ಬೇಕು, ಜೊತೆಗೆ ನಮ್ಮ ರೈತರ ಪರಿಸ್ಥಿತಿಯನ್ನು ನೋಡಬೇಕಲ್ಲ. ಹಾಗೋಸ್ಕರ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಮೇಲಿಂದ ಮೇಲೆ ಇದ್ರ ಬಗ್ಗೆ ಒತ್ತಡ ಹೇರ್ತಾ ಇದ್ರು ಕೂಡ ಯಾಕೋ ಇದರಲ್ಲಿ ಪದೇ ವಿಫಲವಾಗ್ತಾ ಇದೆ. ನೋಡೋಣ. ಯಾಕೆಂದ್ರೆ ಸೋಮವಾರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ಇದೆ. ಇವತ್ತು ಕೂಡ ವಿಚಾರಣೆ ಆಯಿತು, ಜೊತೆಗೆ ನಾನಾ ರೀತಿಯ ವಾದ ಪ್ರತಿವಾದವೂ ಕೂಡ ಆಯಿತು. ಮುಂದಿನ ವಾರ ಸೋಮವಾರವೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಇದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋದಕ್ಕಿಂತ ಬೇರೆ ಆಪ್ಷನ್ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸೋಮವಾರ ತನಕ ನಾವು ಕಾದ್ ನೋಡಲೇಬೇಕಾಗತ್ತೆ, ಸದ್ಯದ ಆದೇಶವನ್ನ ಪಾಲನೆ ಮಾಡಬೇಕಾಗತ್ತೆ. ನೋಡೋಣ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ. ಈಗಾದರೂ ಕೂಡ ಇಲ್ಲಿ ತನಕ ಈ ಹಿಂದೆಯಿಂದ ಬಂದಿರೋದು ಯಾವುದು ಕೂಡ ಕರ್ನಾಟಕದ ಪರವಾಗಿ ಅಥವಾ ಕರ್ನಾಟಕಕ್ಕೆ ಸಿಹಿ ಸುದ್ದಿ ಕೊಡುವಂಥ ವಿಚಾರಗಳು ಯಾವುದೂ ಕೂಡ ಬಂದಿಲ್ಲ. ಈ ಬಾರಿ ಬರುತ್ತಾ, ನಿರೀಕ್ಷೆ ಇಟ್ಕೊಳ್ಬಹುದಾ ಅಂತಂದರೆ ರೈತರಲ್ಲಿ ಮಾತ್ರ ಕಾನ್ಫಿಡೆನ್ಸ್ ಇಲ್ಲ. ಬಟ್ ಏನೇ ಆದರೂ ಸೋಮವಾರದವರೆಗೆ ಕಾದು ನೋಡಲೇಬೇಕಾಗುತ್ತೆ. ರೋಶಿನಿ, ಥ್ಯಾಂಕ್ ಯು ಶರದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಇದೀಗ ಸದ್ಯಕ್ಕೆ ಎಲ್ಲವೂ ಕೂಡ ಸೋಮವಾರ ಯಾವಾಗ ವಿಚಾರಣೆ ನಡೆಯುತ್ತೋ ಅವತ್ತು ಎಲ್ಲವೂ ಕೂಡ ಡಿಪೆಂಡ್ ಆಗ್ತಾ ಇದೆ ಅಂತಂದ್ರೆ ಅವತ್ತು ಎಲ್ಲವೂ ಕೂಡ ತೀರ್ಮಾನ ಆಗಲಿದೆ ಬಹುಶಃ. ಹಾಗಾಗಿ ಆವಾಗ ವಿಚಾರಣೆ ಆದ ನಂತರ ಎಲ್ಲವೂ ಕೂಡ ಅಂತಿಮವಾದಂಥ ತೀರ್ಮಾನ ಬರಬಹುದು.